ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಅಂಶಗಳು: ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರಿಗೆ ಕೃಷಿ ವಿವಿಯಿಂದ ಗೌರವ ಡಾಕ್ಟರೇಟ್ ಘೋಷಣೆ. ಜನವರಿ 22ರಂದು ಪ್ರದಾನ. ನಾನು ಪ್ರಾರಂಭಿಸಿದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಸಿಕ್ಕಿದ್ದು ಸಂತೋಷ ತಂದಿದೆ ಎಂದ ಕಾಗೋಡು. ಭೀಮನಕೊನೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬಿಜೆಪಿ ತೆಕ್ಕೆಗೆ. ಮಾಜಿ ಸಚಿವರಿಂದ ಅಭಿನಂದನೆ. ತಂದಿಟ್ಟ ಪಟಾಕಿ ಟುಸ್ ಆಯಿತೆಂದ ಹರತಾಳು. ಶಾಸಕರು ಅಭಿವೃದ್ಧಿ ಬಿಟ್ಟು ಬೆಂಬಲಿಗರಿಗೆ ಅಧಿಕಾರ ಕೊಡಿಸಲು ಓಡಾಡುತ್ತಿದ್ದಾರೆಂದ ಹೊನಗೋಡು. ಜನವರಿ 18 ಮತ್ತು 19ರಂದು ಕನ್ನಡದಲ್ಲಿ ಕುರಾನ್ ಪ್ರವಚನ. ಸರ್ವರು ಪಾಲ್ಗೊಳ್ಳಲು ಮೊಹಮ್ಮದ್ ಶರೀಫ್ ಆಹ್ವಾನ. ಗಣಪತಿ ಬ್ಯಾಂಕ್ ಅಧ್ಯಕ್ಷರಾಗಿ ಶ್ರೀನಿವಾಸ್ ಮೇಸ್ತ್ರಿ, ಉಪಾಧ್ಯಕ್ಷರಾಗಿ ವಿ ಶಂಕರ್ ಆಯ್ಕೆ. ಈಗ ಸುದ್ದಿಯ ವಿವರ. ಹಿರಿಯ ರಾಜಕಾರಣಿ, ಮಾಜಿ ವಿಧಾನಸಭಾಧ್ಯಕ್ಷ ಹಾಗೂ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರಿಗೆ ಇರುವಕ್ಕಿ ಕೆಳದಿ ಶಿವಪ್ಪ ನಾಯಕ ಕೃಷಿ, ಅರಣ್ಯ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಈ ಸಾಲಿನ ಗೌರವ ಡಾಕ್ಟರೇಟ್ ಘೋಷಣೆ ಮಾಡಿದೆ. ಗುರುವಾರ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಕಾಗೋಡು ತಿಮ್ಮಪ್ಪ ಅವರ ಸ್ವಗೃಹಕ್ಕೆ ಆಗಮಿಸಿ ಗೌರವ ಡಾಕ್ಟರೇಟ್ ಕುರಿತು ಮಾಹಿತಿ ನೀಡಿ ಘಟಿಕೋತ್ಸವ ಆಹ್ವಾನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ಇದು ನಮ್ಮ ಇರುವಕ್ಕಿ ಕೃಷಿ ವಿದ್ಯಾಲಯ ಇದೆಯಲ್ಲ, ಅಲ್ಲಿ ಎಷ್ಟನೇ ತಾರೀಕು? 22ನೇ ತಾರೀಕು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವತ್ತೇನೋ ನನಗೊಂದು ಡಾಕ್ಟರೇಟ್ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದಾರೆ ಅಂತ ಅವರೇ ಬಂದು ಹೇಳಿದ್ರು. ಇರ್ಬೇಕು, ನೀವು ಬರಬೇಕು ಅಂತ. ಸಂತೋಷ ಆಗಿದೆ. ಯಾಕೆಂದ್ರೆ ಅದನ್ನು ಪ್ರಾರಂಭ ಮಾಡಿದ್ದೆ ಬಹಳ ಕಷ್ಟದಿಂದ. ಇವತ್ತು ಬೆಳೆದಿದೆ. ಆ ಬೆಳೆದದನ್ನು ನನಗೆ ಸ್ವಲ್ಪ ಸ್ಪಂದಿಸೋದಕ್ಕೆ ಅವಕಾಶ ಮಾಡಿದ್ದಾರೆ. ನಾನು ಅದನ್ನೆಲ್ಲ ಬಯಸಿದವನೆಲ್ಲ ನಿರೀಕ್ಷಣೆ ಮಾಡಿದವನು ಆಗಿರ್ಲಿಲ್ಲ. ಅವರೇ ಇದನ್ನ ಪ್ರಿನ್ಸಿಪಾಲ್ ಬಂದು ಹೇಳೋದ್ರು. ಎಷ್ಟು ತಾರೀಕಿಗೆ ಬರುತ್ತೆ? 22. ವಿಶ್ವವಿದ್ಯಾಲಯದ ಡಾಕ್ಟರ್ ಆರ್.ಸಿ. ಜಗದೀಶ್, ಡಾಕ್ಟರ್ ಪ್ರದೀಪ್, ಅವಿನಾಶ್ ಎಂ, ಅನುರಾಧ ಕಾಗೋಡು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಬೆರೆಸಬಾರದು ಎನ್ನುವುದು ಭಾಷಣಕ್ಕೆ ಸೀಮಿತವಾಗಬಾರದು ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರ ತಾಲೂಕಿನ ಭೀಮನಕೊನೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಗುರುಪಾದ ಹೆಗಡೆ, ಉಪಾಧ್ಯಕ್ಷರಾಗಿ ಕೃಷ್ಣಮೂರ್ತಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅಭಿನಂದನೆ ಸಲ್ಲಿಸಿ ಅವರು ಮಾತನಾಡುತ್ತಿದ್ದರು. ಸ್ವಾಗತ. ನನ್ನ ಜೊತೆಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಹೊನಗೋಡು ರತ್ನಾಕರ್ ಅವರಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರಾದ ದೇವೇಂದ್ರಪ್ಪನವರಿದ್ದಾರೆ. ನಮ್ಮ ಪಕ್ಷದ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶಾಂತಪ್ಪ ಗೌಡರಿದ್ದಾರೆ ಮತ್ತು ಶಿವಕುಮಾರ್ ಗೌಡರು ಉಳ್ಳೂರು ಭಾಗದ ನಮ್ಮ ಮುಖಂಡರು ಮತ್ತು ಕಾರ್ಯದರ್ಶಿ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಿರಿಯರೆಲ್ಲ ಇದ್ದಾರೆ. ಭರಮಣ್ಣ ಮಾಜಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ನಮ್ಮ ಪ್ರಮುಖರೆಲ್ಲ ಇದ್ದಾರೆ. ಈ ಸಂದರ್ಭದಲ್ಲಿ ತಮ್ಮನ್ನು ಕರೆದಿರೋದು ಸಂತೋಷ ಅಂತ ಹೇಳಿದ್ರೆ, ಭೀಮನಕೋಣೆ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ನಮ್ಮ ಹಿರಿಯ ಸ್ನೇಹಿತರು ಗುರುಪಾದ್ ಅವರು ಆಯ್ಕೆಯಾಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದಿದ್ದರು. ಈಗ ನಾನು ಮತ್ತು ನಮ್ಮ ರತ್ನಾಕರ್ ಅವರೆಲ್ಲ ಸೇರಿ ಪಕ್ಷದ ಪ್ರಮುಖರು ದೇವೇಂದ್ರಪ್ಪನ ಸೇರಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ. ಅವರಿಗೆ ಅಭಿನಂದನೆಗಳು. ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಕಿರಿಯ ಸ್ನೇಹಿತ, ಅವರ ಅಣ್ಣ ನಮ್ಮ ಭಾಳ ಸ್ನೇಹಿತ ಪ್ರಭಾಕರ, ಇವರು ಕೃಷ್ಣಮೂರ್ತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು. ನಮ್ಮ ಮನೆಯಲ್ಲೂ ಅವರು ಸಲ್ಲಿಸಿದ್ದಾರೆ, ನಾವು ಸಲ್ಲಿಸಿದ್ದೇವೆ. ಇಬ್ಬರಿಗೂ ಆಗಿರೋದು ನಮ್ಮ ಪಕ್ಷದ ಬೆಂಬಲಿಗರು. ಕೃಷ್ಣಮೂರ್ತಿ ಅಂತೂ ತುಂಬ ಇವರು ನಮ್ಮೆಲ್ಲರ ಹಿತೈಷಿಗಳು ಹೌದು, ಸಮಾಜದ ಹಿತೈಷಿಗಳು ಹೌದು, ಅಡಿಕೆ ಬೆಳೆಗಾರರ ಹಿತೈಷಿ ಹೌದು. ಕೋಆಪರೇಟಿವ್ ಹಿಂದೆ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಬ್ಬರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತು ಇವರು ಗುರುಪಾದ ಎದುರಿಸಿರೋದು ಯಾರನ್ನಂದ್ರೆ ಬಲಾಢ್ಯರನ್ನ, ರಾಜಕೀಯ ಬಲಾಢ್ಯರು ಮತ್ತು ತೋಳ್ಬಲ ಇದ್ದವರು. ಈ ಗುರುಪಾದ ಅವರು ಯಾವತ್ತೂ ನಾವು ಭಾಳ ವಿದ್ಯಾರ್ಥಿ ಜೀವನದಿಂದ ನೋಡ್ತಾ ಇದ್ದೀವಿ, ತೋಳ್ಬಲದಲ್ಲಿ ಹಿಂದಿದ್ದವರು. ಹಾಗೆ ಅಂಥದ್ರಲ್ಲಿ ಎದುರಿಸಿದರೆ ಅವರಿಗೆ ಅಭಿನಂದನೆಗಳು. ಮತ್ತು ಇದರಲ್ಲಿ ಸಹಕರಿಸಿದಂಥ ಹಿರಿಯರು ಮಾಜಿ ಅಧ್ಯಕ್ಷರಾದಂಥ ಧನರಾಜ್ ಅವರು ಈಗ ಹಾಲಿ ಮೆಂಬರ್ ಆಗಿದ್ದಾರೆ.
ಮತ್ತು ನಮ್ಮ ವಾಶಂ ಭಟ್ರು ಅಧ್ಯಕ್ಷರಾಗಿದ್ದರು ಮತ್ತು ಅಲ್ಲಿ ಸದಸ್ಯರಿದ್ದಾರೆ. ಮತ್ತು ಈಗಿನ ಸದಸ್ಯರು ಜಯಮ್ಮ, ಇನ್ನು ಈಶ್ವರಪ್ಪ ಅವರು, ಭರಮಣ್ಣ ಅವರ ಸಹೋದರರು 2ನೇ ಬಾರಿ ಆಗಿದ್ದಾರೆ. ಅವರೆಲ್ಲ ಸಹಕಾರ ಮಾಡಿದ್ದಾರೆ. ಇದ್ರ ಹಿಂದೆ ಹನಗೂಡು ರತ್ನಾಕರ್ ಅವರು ಒಂದು ಒಳ್ಳೆಯ ಕೆಲಸವನ್ನ ಪಕ್ಷದ ಪರವಾಗಿ ಮಾಡಿದ್ದಾರೆ ಮತ್ತು ಅವ್ರ ಹಿತೈಷಿಗಳ ಪರವಾಗಿ ಮಾಡಿದ್ದಾರೆ. ಅವರಿಗೂ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸದಸ್ಯ ನಡೆಸಿ ಅದಕ್ಕೆ ನಾಯಕತ್ವ ಕೊಡ್ತಕ್ಕಂಥವ್ರು ಅದ್ರ ಹಿಂದೆ ಇದ್ದು ಭಾರಿ ಪಟಾಕಿ ಎಲ್ಲ ತಂದಿಟ್ಕೊಂಡಿದ್ರಂತ ಈ ಗುರುಪಾದನೆಲ್ಲ ಹಾಳು ಮಾಡ್ಬಿಟ್ಟು. ಮತ್ತು ಈ MS ನಾವು ಪಟಾಕಿ ತರಲಿಲ್ಲ, ಏನಿಲ್ಲ, ನಾವು ಹೂವು, ಹಾರ, ಹಣ್ಣು, ಸ್ವೀಟು, ಒಂದು ಶಾಲು ಸಣ್ಣದು ಕೊಟ್ಟಿದ್ವಿ ಅಷ್ಟೇ. ಪಟಾಕಿ ಗಿಟಾಕಿ ಇಲ್ಲ, ಅದು ನಮ್ಮಲ್ಲಿ ಪದ್ಧತಿ. ಇಂಥ ಪರಿಸ್ಥಿತಿ ಕೋಆಪರೇಟಿವ್ಲು ಬಂದಿದೆಯಲ್ಲ, ಅದು ದುರದೃಷ್ಟಕರ. ಅಂಥದ್ರಲ್ಲಿ ಇಂಥ ಸಜ್ಜನರು ಆರಿಸಿ ಬಂದಿದ್ದು ಒಂದು ಸಂತೋಷದಾಯಕ ವಿಷಯ. ಹೆಚ್ಚು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರತ್ನಾಕರ್ ಹೊನಗೋಡು ಮಾತನಾಡಿ, ನಮ್ಮ ನೂತನವಾಗಿ PLD ಬ್ಯಾಂಕಿನ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಏನು ಅಭಿನಂದನೆ ಸಲ್ಲಿಸಿದರೆ ನಾನು ಸಹ ಅವರಿಗೆ ಅಭಿನಂದಿಸ್ತಾ, ಇವತ್ತಿನ ಚುನಾವಣೆ ಬಹಳ ವಿಶೇಷವಾಗಿತ್ತು. ತಮಗೆ ಗೊತ್ತಿರೋ ಹಾಗೆ ಚುನಾವಣೆ ಸಣ್ಣದು, ಆದರೆ ಒಬ್ಬ ಶಾಸಕರ ನೇತೃತ್ವದಲ್ಲಿ ನಡೆದ ಮಾರ್ಗದರ್ಶನದಲ್ಲಿ, ಆದರೆ ನಮಗೆ ನಮ್ಮ ಮಾಜಿ ಸಚಿವರ ಮಾರ್ಗದರ್ಶನದಲ್ಲಿ, ಅವರ ನಾಯಕತ್ವದಲ್ಲಿ, ಅವರ ಸಲಹೆ ಮೇರೆಗೆ ನಾವೊಂದು ಚುನಾವಣೆ ಮಾಡಿದ್ವಿ. ಹಿಂದೆ ಅಂದ್ರೆ 5ನೇ ತಾರೀಕು ಡೈರೆಕ್ಟರ್ಗಳ ಚುನಾವಣೆ ಆಗಿತ್ತು. ಆ ಸಂದರ್ಭದಲ್ಲಿ ನಮಗೆ ಕೇವಲ ಒಂದು 7 ಸ್ಥಾನವನ್ನ ಗೆದ್ದಿದ್ದು. ಆದರೆ ತದನಂತರ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಲ್ಲಿ ಅವ್ರು ಯಾರು ಸಹ ನಮ್ಮಲ್ಲಿ ಏನ್ ಮಾಡಿದ್ರು ಅಂದ್ರೆ, ನಮ್ಮ ನಾಯಕರು ಸಲಹೆ ಕೊಟ್ರು, ಇಲ್ಲ ಯಾರೋ ಒಬ್ರು ಅದಕ್ಕೆ ಅನುಭವ ಇದ್ದಂತರು ಆಗ್ಲಿ, ಅದ್ರಲ್ಲಿ ರಾಜಕಾರಣ ಬೇಡ ಅನ್ನೋದೊಂದು ಇತ್ತು. ಅನುಭವ ಇದ್ದಂತರು ಆಗ್ಲಿ ಅಂತಾರೆ. ಯಾಕಂದ್ರೆ ಹಿಂದೂ ಸಹ 10 ವರ್ಷ ನಮ್ಮಲ್ಲೇ ಸಹ ಕೂತು ಆಯ್ಕೆ ಮಾಡಿ ಕಳ್ಸೋಂತ ಸಂದರ್ಭ ಮಾಡಿದ್ವು. ಇದರಲ್ಲಿ ಕಾಂಗ್ರೆಸ್ BJP ಅಂತ ತರ್ತಿರ್ಲಿಲ್ಲ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಪಾರ್ಟಿ ತಂದ್ರು, ಅದರಲ್ಲಿ ಪಕ್ಕ ಶಾಸಕರ ಬೆಂಬಲನೇ 5 ವರ್ಷ ಅಧ್ಯಕ್ಷ ಆಗ್ಲೇಬೇಕು, ಇದರಲ್ಲಿ ಹೊಂದಾಣಿಕೆ ಮತ್ತೆ ಅಧಿಕಾರದ ಹಂಚಿಕೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅವರು ಮಾಡಕ್ ಹೊರಟಾಗ, ಮತ್ತೆ ಎಲ್ಲೋ ಒಂದ್ ಕಡೆ ನಮ್ಮ ನಾಯಕರ ಸಲಹೆ ಪಡೆದು ನಮ್ಮ ಶಕ್ತಿ ಕೇಂದ್ರ ಅಧ್ಯಕ್ಷರು, ನಮ್ಮ ಅನೇಕ ಜನ ಮುಖಂಡರುಗಳು, ಪಕ್ಷದ ಮುಖಂಡರುಗಳು ಸಹಕಾರದೊಂದಿಗೆ ಕೊನೆಗೆ ಒಬ್ರು ಅನುಭವಸ್ಥರು ಆ ಬ್ಯಾಂಕಿನ ಹಿತದೃಷ್ಟಿಯಿಂದ ಬೇಕು ಅಂತ ಹೇಳಿ ನಮ್ಮೆಲ್ಲರ ಶ್ರಮದಿಂದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಅನುಭವಸ್ಥರು ಆಯ್ಕೆ ಆಗಿದ್ದಾರೆ. ಅವರಿಗೆ ನಾನು ಈ ಮೂಲಕ ಇದಕ್ಕೆ ಸಹಕರಿಸಿದಂತ, ಪ್ರತ್ಯಕ್ಷ ಮತ್ತೆ ಪರೋಕ್ಷವಾಗಿ ಸಹಕರಿಸಿದಂತ ನಾನು ಅವರಿಗೆ ನಮ್ಮ ಪಕ್ಷದ ಪರವಾಗಿ, ನಾಯಕರ ಪರವಾಗಿ, ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತೀನಿ. ಇನ್ನೊಂದೇನು ಅಂದ್ರೆ, ಅದು ಯಾವ ಮಟ್ಟಕ್ಕೆ ಚುನಾವಣೆಯನ್ನು ಸಹ ಹಿಂದೆ 5ನೇ ತಾರೀಕು ಮಾಡಿದ್ರು ಅಂದ್ರೆ, ಒಬ್ಬೊಬ್ಬ ವೋಟರ್ಸಿಗೂ ಸಹ ಸ್ವತಃ ಶಾಸಕರು ಫೋನ್ ಮಾಡಿ ಹೇಳಿದ ಉದಾಹರಣೆ ಇತ್ತು. ಈಗಲೂ ಸಹ PLD ಬ್ಯಾಂಕಿಗೆ ಸುಮಾರು, ಈಗ ನಾನಂತೂ ಅಲ್ಲೇನು ಡೈರೆಕ್ಟರ್ ಆಗಿಲ್ಲ, ನನಗೆ 10 ವರ್ಷದ ಈಚೆ ಮಾತ್ರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಯಾಕಿತ್ತು ಅಂದ್ರೆ, ನಮ್ಮಲ್ಲೇ ಸ್ವಲ್ಪ ಅಧಿಕಾರದ ಹಂಚಿಕೆ ಮಾತಾಡ್ತಿದ್ವಿ. ಆದ್ರೆ ಈ ನಮ್ಮ ಅಧ್ಯಕ್ಷರಾದಂತ ಗುರು ಭಟ್ರು ಅವರು ಸುಮಾರು 20 ವರ್ಷದಿಂದ ಅಲ್ಲಿ ಡೈರೆಕ್ಟರ್ ಇದ್ದಾರೆ. ಜಾಸ್ತಿ 30 ವರ್ಷದಿಂದ ಇದ್ದಂತಾರೆ ಅವರು. ಆದ್ರೆ ಈ DM ಅವರು ಓಟಿಗೆ ಕರ್ಸಿರೋ ಉದಾಹರಣೆ ಯಾವತ್ತೂ ಇರಲಿಲ್ಲ. ಆದ್ರೆ ಇವತ್ತು ಅವರ ಬೆಂಬಲಿಗರನ್ನ ಗೆಲ್ಲಿಸಲೇಬೇಕು ಅನ್ನೋ ಉದ್ದೇಶಕ್ಕಾಗಿ ಆ DM ಅವ್ರನ್ನ ಓಟಿಗೆ ಕರ್ಸಿದ್ರು, ಅಧಿಕಾರ ದುರುಪಯೋಗ ಪಡಿಸಿದ್ರು. ಅಂತ ಸಂದರ್ಭದಲ್ಲೂ ಸಹ ಇವತ್ತು ನಮ್ಮ ಡೈರೆಕ್ಟರ್ಗಳು, ನಮಗೆ ಕೋರಮಿನ ಕೊರತೆ ಇತ್ತು, ನಮ್ಮಲ್ಲಿ ಗೆದ್ದಿರೋದು 7 ಜನ ಆದ್ರೂ ಸಹ ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಬಹಳ ಅಭಿನಂದಿಸ್ಬೇಕು, ಬ್ಯಾಂಕಿನ ಹಿತದೃಷ್ಟಿಯಿಂದ. ಹಾಗಾಗಿ ಈಗಿನ ಸ್ಥಿತಿ ಹೆಂಗಾಗಿದೆ ಅಂದ್ರೆ, ಸಹಕಾರ ಸಂಘಗಳಿಗೆ ನಮ್ಮ ಸಾಹೇಬರು 5 ವರ್ಷ ಇಲ್ಲಿದ್ರು, ನಾವು ಅವಾಗ ಕಾಂಗ್ರೆಸ್ ಆಗಿದ್ವಿ. ಅದ್ರ ಹಿಂದೆ ತಿಮ್ಮಪ್ಪನವ್ರು ಸಹ ನಾವು ಇದ್ದಾಗಂತೂ ಒಂದು 10 ವರ್ಷ ನಾನು ನೋಡಿದ್ದೆ ಅಲ್ಲಿದ್ದವು. ಇವ್ರು ಯಾರು ಸಹ ಸಹಕಾರ ಸಂಘಗಳಿಗೆ ರಾಜಕಾರಣ ಬೆರೆಸ್ತಾರಲ್ಲ. ಇವರಿದ್ದಾಗಲೂ ಸಹ ಸೊಸೈಟಿ ಚುನಾವಣೆಗಳಾಗಿದ್ದಾವೆ, PLD ಬ್ಯಾಂಕಿನ ಚುನಾವಣೆ ಆಗಿದ್ವು, ಎಲ್ಲವೂ ಆಗಿದ್ವು. ಅಲ್ಲಿ ಕಾಂಗ್ರೆಸ್ BJP ಅನ್ನೋ ಪಕ್ಷನೇ ಬರ್ತಿರ್ಲಿಲ್ಲ. ಆದ್ರೆ ಈಗಿನ ಶಾಸಕರು ಸಹಕಾರ ಸಂಘಗಳನ್ನ ಯಾವ ತರ ತಂದು ಬಿಟ್ಟಿದ್ದಾರೆ ಅಂದ್ರೆ, ಗ್ರಾಮ ಪಂಚಾಯತಿ ಚುನಾವಣೆಕ್ಕಿಂತಲೂ ಹೆಚ್ಚಿಗೆ ತರ ಚುನಾವಣೆ ಮಾಡಿದ್ರು ಕಾಂಗ್ರೆಸ್ BJP ಅಂತೇಳಿ. ಸೊಸೈಟಿಗಳನ್ನ ಅಲ್ಲಿ ಸಾಕಷ್ಟು ಅಕ್ರಮಗಳು ನಡೆದವು ಸಹ. ಆದ್ರೂ ಸಹ ಕೆಲವು ಸೊಸೈಟಿಗಳು ಯೋಗ್ಯರನ್ನ ಆಯ್ಕೆ ಆಯ್ತು, ಕೆಲವು ಕಾರಣಾಂತರದಿಂದ ಕೆಲವು ಸೋಲ್ಬೇಕಾಯ್ತು ಅಂತ ಸನ್ನಿವೇಶ ಬಂದು. ಆದ್ರೆ ಜನ ಎಲ್ಲೋ ಒಂದ್ ಕಡೆ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಒಂದಿಷ್ಟು ಯೋಗ್ಯರನ್ನೇ ಮತದಾರರು ಆಯ್ಕೆ ಮಾಡಿದ್ರು. ಅವ್ರು ಏನೇ ಪ್ರಭಾವ ಬೀರಿದ್ರು ಸಹ
ಆದ್ರೆ ನಮಗೆಲ್ಲ ಯೋಚನೆ ಮತದಾರ ಏನು ಯೋಚನೆ ಸಾರ್ವಜನಿಕರು ಬಂತು ಅಂದ್ರೆ ಈ ಸಹಕಾರ ಸಂಘದಲ್ಲಿ ಈ ನಿಟ್ಟಿನಲ್ಲಿ ರಾಜಕಾರಣ ಯಾಕಾಗಿ ಬಂತು ಅಂತ ಯೋಚನೆ ಮಾಡಿದಾಗ ಇಲ್ಲಿನ ಶಾಸಕರು ಅದಕ್ಕೆ ಬೆಂಬಲ ಇರೋದಕ್ಕಾಗಿ ಮತ್ತೆ ನಮ್ಮ ಬೆಂಬಲಿಗರೇ ಆ ಸಹಕಾರ ಸಂಘಕ್ಕೆ ಹೋಗ್ಬೇಕು ಅಂತ ಇಲ್ಲಿ ಅನುಭವ ಇಷ್ಟು ವರ್ಷ ಏನಾಯ್ತು ಅಂದ್ರೆ ನಮ್ಮೆಲ್ಲರೂ ಸಹ ಕಾವಡ್ ತಿಮ್ಮಪ್ಪನವ್ರು ಇರ್ಬೋದು, ಸಾಹೇಬ್ರು ಇರ್ಬೋದು, ಅನುಭವಸ್ಥರು ಯಾರೇ ಆಗ್ಲಿ ಯಾವ ಪಕ್ಷ ಇದ್ರು ಸಹ ಸಹಕಾರ ಸಂಘ ನಡೆಸಿ ಹೋಗ್ಲಿ ಅಂತ ಯೋಚನೆ ಇತ್ತು. ಆದ್ರೆ ಈಗಿನ ಶಾಸಕರಿಗೆ ಅದು ಯಾವುದೇ ಯೋಚನೆ ಇಲ್ಲ. ಅವರ ಹಿಂಬಾಲಕರೇ ಅಲ್ಲಿ ಬರ್ಬೇಕು. ಆ ಸಹಕಾರ ಸಂಘ ಅನ್ನೋದೇ ಅವ್ರಿಗೆ ಮಾಹಿತಿ ಇಲ್ಲ. ಸಹಕಾರ ಸಂಘ ಏನಾದ್ರೂ ಅಡ್ಡಿಲ್ಲ, ನಮ್ಮ ಹಿಂಬಾಲಕರು ಅಲ್ಲಿ ಕೂರ್ಬೇಕು ಅನ್ನೋದು ಉದ್ದೇಶದಿಂದ ಈ ತರ ಚುನಾವಣೆ ಮಾಡಿದ್ರೆ ಅದನ್ನ ನಾನು ಖಂಡಿಸ್ತೇನೆ. ಯಾಕಂದ್ರೆ ಅದಕ್ಕೆ ಕೆಲವು ಸಹಕಾರ ಸಂಘದಲ್ಲಿ ಮತದಾರರು ಪಾಠವನ್ನು ಕಲಿಸಿದ್ದಾರೆ ಇವರಿಗೆ. ಈಗ PLD ಬ್ಯಾಂಕಲ್ಲೂ ಸಹ ಇವರಿಗೆ ಪಾಠ ಕಲಿಸಿದ್ದಾರೆ. ನೀವು ರಾಜಕಾರಣ ತಂದ್ರೆ ನಿಮ್ಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ. ಇನ್ನು ಮುಂದಿನ ದಿನಗಳಲ್ಲಾದ್ರೂ ಸಹ ಶಾಸಕರು ಈ ತರ ಸಹಕಾರ ಸಂಘಗಳಿಗೆ ರಾಜಕಾರಣ ಬೆರೆಸಲ್ದೆ ಅದಕ್ಕೆ ಯಾವುದೇ ಪಾರ್ಟಿ ಇದ್ರು ಸಹ ಅನುಭವಸ್ಥರಿಗೆ ಆ ಸಹಕಾರ ಸಂಘ ಕಟ್ಟಿ ಬೆಳೆಸಿ ಹೋಗೋ ಅಂತ ಯಾರಿಗೆ ಒಂದು ಮನೋಭಾವ ಇರುತ್ತೆ ಅಂತರಿಗೆ ಸಹಕಾರ ಕೊಟ್ರೆ ಒಳ್ಳೇದು ಅಂತ ಅದನ್ನ ಈ ಮೂಲಕ ಹೇಳ ಬಯಸ್ತೀನಿ. ಒಬ್ಬ ಶಾಸಕರು ಒಂದೊಂದು ಮತದಾರರು ಮನೆಗೆ ಸಮೇತ ಅವ್ರ ಬೆಂಬಲ ಕಳಿಸಿ ಕರ್ಕೊಂಬಂದು ಓಟ್ ಹಾಕ್ಸಿದ್ರು. ಆ ಹಂತಕ್ಕೆ ಹೋಯ್ತಲ್ಲ ಅಂತ ಹೇಳಿ ಬಹಳ ಬೇಸರದ ಸಂಗತಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಮತದಾರರು ಸಹ ಇನ್ ಮುಂದೆ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಅಭಿವೃದ್ಧಿ ಬಿಟ್ಟು ಅಭಿವೃದ್ಧಿ ಯಾವುದೇ ರೀತಿಯಲ್ಲಿ ಚಿಂತನೆ ಇಲ್ಲ. ಇಲ್ಲಿ ಏನಿದ್ರು ಅವರ ಬೆಂಬಲಿಗರಿಗೆ ಅಧಿಕಾರ ಕೊಡಿಸ್ಬೇಕು, ಮತ್ತೆ ಯಾವುದೇ ರೀತಿಯಲ್ಲಿ ಚಿಂತನೆ ಇಲ್ಲ. ಆ ನಿಟ್ಟಿನಲ್ಲಿ ಸಾಗ್ತಾ ಇದೆ. ನಮ್ಮ ನಾಯಕರು ತಂದಂತ ಕೆಲವು ಅಭಿವೃದ್ಧಿಗಳನ್ನು ಗುದ್ಲಿ ಪೂಜೆ ಮಾಡೋದು, ನಾವೇ ತಂದಿನಿ ಅಂತ ಹೇಳೋದು, ಈ ನಿಟ್ಟಿನಲ್ಲಿ ನಡೀತಾ ಇರೋದ್ರಿಂದ ಹೊಸದಾಗಿ ಯಾವುದೇ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಅಂತ ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾರೆ. ಮತ್ತೆ ಇದೆಲ್ಲ ಒಂದು ಪಾಠ ಅಂತ ಅವರು ಕಲಿಬೇಕು. ಜನ ನಮಗೆ ಪಾಠ ಕಲಿಸಿದರೆ ಸಹಕಾರ ಸಂಘಕ್ಕೆ ರಾಜಕಾರಣ ಎಂಟ್ರಿ ಮಾಡಬಾರ್ದು ಅನ್ನೋದನ್ನ ಈ ಮೂಲಕ ಅವರು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿಯ ರಾಜಕೀಯ ಬೆರೆಸಲ್ ರೀತಿ ಸಹಕಾರ ಸಂಘಕ್ಕೆ ಸಹಕಾರ ಕೊಟ್ರೆ ಒಳ್ಳೇದು ಅಂತ ಈ ಮೂಲಕ ನಾನು ಹೇಳಕ್. ಈ ಸಂದರ್ಭದಲ್ಲಿ ಗುರುಪಾದ್ ಹೆಗಡೆ, ಮಂಜುನಾಥ್ ಉಳ್ಳೂರು, ಧನರಾಜ್, ಈಶ್ವರಪ್ಪ, ಜಯಮ್ಮ, ಗಂಗಾಧರಪ್ಪ, ವಾಶಂ ರಾಮಚಂದ್ರ ಭಟ್, ಶ್ರುತಿ ಶ್ರೀನಾಥ್, ದೇವೇಂದ್ರಪ್ಪ, ಬರ್ಮಪ್ಪ ಇನ್ನಿತರರು ಹಾಜರಿದ್ದರು. ಜನವರಿ 18 ಮತ್ತು 19ರಂದು ಕನ್ನಡದಲ್ಲಿ ಕುರಾನ್ ಪ್ರವಚನ ಏರ್ಪಡಿಸಿದೆ ಎಂದು ನಿವೃತ್ತ ಶಿಕ್ಷಕ ಮೊಹಮ್ಮದ್ ಶರೀಫ್ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧ್ಯಕ್ಷರಾದಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಿಜಿಸ್ಟರ್ಡ್ ನಾಗೇಶ್ ಸರ್ ಅವರವರೇ ಹಾಗೂ ಕಾರ್ಯದರ್ಶಿಗಳೇ, ಪದಾಧಿಕಾರಿಗಳೇ, ತಮ್ಮೆಲ್ಲರಿಗೂ ಇವತ್ತು ನಾವು ಈ ಪ್ರೆಸ್ ಮೀಟಿನ ಉದ್ದೇಶವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು, ಸಾಗರದಲ್ಲಿ 6ನೇ ಬಾರಿಗೆ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕುರಾನ್ ಪ್ರವಚನವು ಇದೇ 18ನೇ ತಾರೀಕು ಜನವರಿ ಶನಿವಾರ ಮತ್ತು 19ನೇ ತಾರೀಕು ಭಾನುವಾರ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ನಡೀತಿದೆ. ಈ ಕಾರ್ಯಕ್ರಮದಲ್ಲಿ ನಾವು ಮೊದಲನೇ ದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಗೋಪಾಲಕೃಷ್ಣ ಬೇಳೂರು ಶಾಸಕರು, ಸಾಗರ ಮತ್ತು ಹೊಸನಗರ ಕ್ಷೇತ್ರ ಇವರನ್ನ ನಾವು ಆಹ್ವಾನಿಸಿದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಆದರಣೀಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು, ದುರುದುಂಡೇಶ್ವರ ವಿರಕ್ತ ಮಠ, ಕೊಡೇಕಲ್ಲ, ಯಾದಗಿರಿ ಜಿಲ್ಲೆ, ಇವರು ಸಾನ್ನಿಧ್ಯವನ್ನು ವಹಿಸ್ತಾರೆ. ಹಾಗೆ ಇದರಲ್ಲಿ ಗಣ್ಯ ಉಪಸ್ಥಿತಿಯಲ್ಲಿ ಫಾದರ್ ವಿನೂತ್ ಬಾಲು ಕುಮಾರ್, ಸಹಾಯಕ ಪ್ಯಾರಿಸ್ ಪ್ರೀಸ್ಟ್ ಸೈಂಟ್ ಜೋಸೆಫ್ ಚರ್ಚ್ ಸಾಗರ, ಇವರು ಇರ್ತಾರೆ. ಹಾಗೆ ವಿಶೇಷ ಆಹ್ವಾನಿತ ಅತಿಥಿಗಳಾಗಿ 2 ದಿನನೂ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರನ್ನು ನಾವು ವೇದಿಕೆಗೆ ಆಹ್ವಾನಿಸಿದ್ದೇವೆ. ಅವರು ಬರ್ತಾರೆ. ಇದರಲ್ಲಿ 26 ಜನರ ಹೆಸರಿರೋದ್ರಿಂದ ನಾನು ಅದರ ಪೂರ್ತಿ ಹೆಸರನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ದಯಮಾಡಿ ಒಂದು ದಿನ 13 ಜನ, ಇನ್ನೊಂದು ದಿನ 13 ಜನ ಕಂಟಿನ್ಯೂಸ್ ಆಗಿ, ಮೊದಲನೇ 13 ದಿನ ಜನ ಮತ್ತು ಎರಡನೇ ಇದರಲ್ಲಿ 13 ಜನ ಎರಡನೇ ದಿನ ಇರ್ತಾರೆ. ಮತ್ತೆ ಈ ಮೊದಲನೇ ದಿನದ ಕಾರ್ಯಕ್ರಮ 18ನೇ ತಾರೀಕಿಂದು ಮಾನವನ ಘನತೆ ಎಂಬ ವಿಷಯದಲ್ಲಿ ಕುರಾನ್ ಪ್ರವಚನ ನಡೆಯಲಿದೆ. 2ನೇ ದಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಆದರಣೀಯ ಶ್ರೀ ಶ್ರೀ ಯೋಗೇಂದ್ರ ಶ್ರೀಗಳು
ಶ್ರೀ ಕ್ಷೇತ್ರ ಕಾರ್ತಿಕೇಯ ಪೀಠ HSR ಲೇಔಟ್ ಬೆಂಗಳೂರು ಇವರು ವಹಿಸ್ತಾರೆ 2ನೇ ದಿನ. ಅದರಲ್ಲಿ ಗಣ್ಯ ಉಪಸ್ಥಿತಿಯಲ್ಲಿ ಫಾಸ್ಟರ್ ಸ್ಯಾಮ್ಸನ್ ದೀಪಕ್ ಬಲ್ಮಿ, CSI ಸಮರ್ಪಣಾ ದೇವಾಲಯ ಸಾಗರ, ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರು ಮಾಜಿ ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ H ಹಾಲಪ್ಪನವರು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಇವರುಗಳು ಉಪಸ್ಥಿತರಿರ್ತಾರೆ. 2ನೇ ದಿನದ ಕುರಾನ್ ಪ್ರವಚನದ ವಿಷಯ ಜೀವನದ ಉದ್ದೇಶ. 2 ದಿನ ಪ್ರವಚನಕಾರರಾಗಿ ಜನಾಬ್ ಲಾಲ್ ಹುಸೇನ್ ಕಂದಿಗಲ್ ಇಳಕಲ್ ಇವರು ಇರ್ತಾರೆ ಪ್ರವಚನಕಾರರಾಗಿ. ಆತ್ಮೀಯರೇ, ತಮಗೆಲ್ಲರಿಗೂ ಗೊತ್ತಿದೆ, ನಾವು ಈಗಾಗಲೇ 5 ಬಾರಿ ಇದೇ ಗಾಂಧಿ ಮೈದಾನದಲ್ಲಿ, ಸಾಗರದ ಗಾಂಧಿ ಮೈದಾನದಲ್ಲಿ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನವನ್ನ ಈಗಾಗಲೇ ಯಶಸ್ವಿಯಾಗಿ ನಡೆಸಿದ್ದೇವೆ. ಇದು 6ನೇ ಬಾರಿಗೆ. ಈ ಕಾರ್ಯಕ್ರಮದಲ್ಲಿ ಇವರಿಗೆಲ್ಲರಿಗೂ ಇಷ್ಟೆಲ್ಲ ನಾವು ಭಾಗವಹಿಸಲಿಕ್ಕೆ ಮತ್ತು ಈ ವ್ಯವಸ್ಥೆಯನ್ನು ಮಾಡ್ಕೊಂಡಾಗ ನಾವು ಒಂದು 2,000 ಜನರನ್ನ ಸೇರಿಸುವಂತಹ ಅಥವಾ ಅದಕ್ಕೆ ಆಹ್ವಾನಿಸಿರ್ತಕ್ಕಂಥದ್ದು ಜಾಸ್ತಿ. ನಾವು ಒಂದು ನಿರೀಕ್ಷೆ 2,000 ಜನ ಬರ್ತಾರೆ ಅಂತ ಹೇಳಿ ಟೋಟಲ್ ಒಂದು ಗ್ಯಾದರಿಂಗ್. ಸ್ತ್ರೀ ಪುರುಷರ ಭೇದವಿಲ್ಲ, ಎಲ್ಲರಿಗೂ ನಾವು ಆಹ್ವಾನಿಸಿದ್ದೇವೆ. ಹಾಗಾಗಿ ತಾವು ಸಹ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತೀನಿ. ಜಮಾತೆ ಇಸ್ಲಾಮಿ ಹಿಂದ್ ಈ ಸಂಘಟನೆ 1948ರಿಂದ ಈ ಭಾರತ ದೇಶದಲ್ಲಿ ಕೆಲಸ ನಿರ್ವಹಿಸ್ತಾ ಬರ್ತಾ ಇದೆ. ಈ ಜಮಾತೆ ಇಸ್ಲಾಮಿನ ಧ್ಯೇಯ ವಾಕ್ಯನೇ ಒಳಿತಿನ ಸಂಸ್ಥಾಪನೆ, ಕೆಡುಕಿನ ನಿರ್ಮೂಲನೆ. ಮತ್ತೆ ಸಮಾಜದಲ್ಲಿರ್ತಕ್ಕಂತಹ ನಿರ್ಗತಿಕರನ್ನ ಗುರುತಿಸಿ, ಮತ್ತೆ ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ, ಅವರಿಗೆ ಬೇಕಾದಂತಹ ಯಾವ ಸಹಾಯ ಬೇಕೋ ಆ ಸಹಾಯವನ್ನು ಮಾಡ್ತಾ ಬರ್ತಾ ಇದೆ. ಮತ್ತೆ ವಿಕೋಪದ ಸಂದರ್ಭದಲ್ಲಿ ಅವಘಡಗಳ ಸಂದರ್ಭದಲ್ಲಿ ಈ ಜಮಾತೆ ಇಸ್ಲಾಮಿ ಹಿಂದ್ ವಿಶೇಷವಾಗಿ HRS ಎಂಬಂತಹ ಒಂದು ಅಂಗಸಂಸ್ಥೆಯಿಂದ ಅದು ಕೆಲಸ ನಿರ್ವಹಿಸ್ತಾ ಬರ್ತಾ ಇದೆ. ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಅಂತ ಹೇಳಿ ಕರ್ನಾಟಕದಲ್ಲಿ ಅದು ಕೆಲಸ ಮಾಡ್ತಾ ಇದೆ. ರಾಷ್ಟ್ರದ ಉದ್ದಗಲಕ್ಕೂ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಯಂ ಸೇವಕರು. ಅದರಲ್ಲಿ ಇದು ಸರ್ಕಾರದ ಮಾನ್ಯತೆ ಪಡೆದಂತಹ ಸಂಸ್ಥೆ. ಇದರಲ್ಲಿ ತಮಗೆಲ್ಲ ಗೊತ್ತಿದೆ, ನೇಪಾಳದಲ್ಲಿ ಕಳೆದ ಸಾರಿ 2 ವರ್ಷದ ಹಿಂದೆ ಅಲ್ಲಿ ಏನು ಅವಘಡ ಸಂಭವಿಸಿತ್ತೋ ಅಲ್ಲಿ ನಿರಂತರ ಅವರು ಕೆಲಸವನ್ನು ಮಾಡಿದ್ದಾರೆ, ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಬೇರೆ ದೇಶದ ಬೇರೆ NGOsಗಳನ್ನ ಅವರು ಇಷ್ಟಪಡಲಿಲ್ಲ, ಹೋಗಿ ಅಂದ್ರು. ಆದ್ರೆ HRS ಅನ್ನು ಉಳಿಸ್ಕೊಂಡಿದ್ರು. ಇದು ಒಂದು ಹೆಗ್ಗಳಿಕೆ. ಹಾಗೆಯೇ ಈ ಕೊರೋನಾ ಸಂದರ್ಭದಲ್ಲಿ ಸಾಗರದಲ್ಲಿ ನಿರಂತರ ನಾವು BH ರೋಡಿನ ತ್ಯಾಗರ್ತಿ ಕ್ರಾಸ್ನಲ್ಲಿ ಹಸಿದಂತವರಿಗೆ, ವಾಹನದಲ್ಲಿ ಬರುವಂತವರಿಗೆ, ಬೇರೆಯವರಿಗೆ ನೀರು ಮತ್ತು ಆಹಾರವನ್ನ ನಾವು ಪೂರೈಸಿದ್ದೇವೆ. ಸಾಕಷ್ಟು ಜನ ದಾನಿಗಳು ಹಣವನ್ನು ತಗೊಳ್ಳಿ ಅಂತ ಹೇಳಿ ಅವರು ಕೊಟ್ಟಿದ್ದು ಉಂಟು. ಯಾಕಂದ್ರೆ ನೀವು ತಗೊಂಡು ನಮ್ದು ಅವರಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೂ ನಮ್ಮನ್ನ ತುಂಬಾ ಶ್ಲಾಘಿಸಿರುವಂತದ್ದು ತಮಗೆಲ್ಲ ಗೊತ್ತಿದೆ. ಈ ಸಾರ್ವಜನಿಕ ಕುರಾನ್ ಪ್ರವಚನ ಯಾಕೆ ಮಾಡುವಂಥದ್ದು ಅಂತಂದ್ರೆ, ಸಮಾಜದಲ್ಲಿ ಸಾಮರಸ್ಯ, ಸಹೋದರ್ಯತೆ ಇದ್ದಾಗ ದೇಶವನ್ನ ನಾವು ಸರ್ವಾಂಗೀಣ ಅಭಿವೃದ್ಧಿಯತ್ತ ಒಯ್ಯಲಿಕ್ಕೆ ಸಾಧ್ಯತೆ ಇದೆ. ದೇಶದಲ್ಲಿ ಅನೇಕ ಧರ್ಮಗಳು, ಅನೇಕ ಭಾಷೆಗಳು, ಅನೇಕ ರೀತಿಯ ಉಡುಪುಗಳು, ಅನೇಕ ರೀತಿಯ ಆಹಾರ ಪದ್ಧತಿಗಳು ಇದ್ದಾಗ ನಾವು ವಿವಿಧತೆಯಲ್ಲಿ ಏಕತೆಯನ್ನ ಉಳಿಸಿಕೊಂಡು ಹೋಗುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ಕುರ್ಆನ್ ದೇವನಿಂದ ಅವತೀರ್ಣವಾದಂಥ ಕೊನೆಯ ಗ್ರಂಥ ಅಂತ ಹೇಳಿ ನಾವು ಸಂಪೂರ್ಣ ನಂಬ್ತೇವೆ. ಅದು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಅವತೀರ್ಣವಾದಂತಹ ಕೊನೆಯ ಗ್ರಂಥ ಇದು. ಅಥವಾ ಇದರಲ್ಲಿ ಈ ದೈವಿಕ ಗ್ರಂಥದಲ್ಲಿ ಸಕಲ ಮಾನವರಿಗೂ ಸಾರ್ವಕಾಲಿಕ, ಸಾರ್ವತ್ರಿಕ, ಲೌಕಿಕ, ಮತ್ತೆ ವೈಯಕ್ತಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಆರ್ಥಿಕ ಎಲ್ಲ ರಂಗಗಳಿಗೆ ಅದರಲ್ಲಿ ಶಿಕ್ಷಣ ಇರೋದ್ರಿಂದ ನಾವು ಇದನ್ನ ಜನರಿಗೆ ಕುರಾನ್ ಪ್ರವಚನದ ಮೂಲಕ ತಿಳಿಸುವಂತ ಕಾರ್ಯವನ್ನ ಮಾಡ್ತೀವಿ. ಇದು ಇನ್ನೊಂದು ಕೆಲಸ ನಮಗೆ ಬಹಳ ಇದನ್ನು ಮಾಡ್ಲಿಕ್ಕೆ ಒತ್ತು ಕೊಟ್ಟಿರುವಂಥದ್ದು ವೇದ, ಉಪನಿಷತ್ತು, ರಾಮ್ ಸಂಕ್ರಾಮು, ಬೈಬಲ್ಲು, ಮತ್ತೆ ಬೌದ್ಧ ದಿಗಾನಿಕಾಯ, ಬೌದ್ಧ ಗ್ರಂಥ ಮಹಾನ್ ಗ್ರಂಥದಲ್ಲಿ ದಿಗಾನಿಕಾಯದಲ್ಲೂ, ಮತ್ತು ಕಲ್ಕಿ ಪುರಾಣದಲ್ಲೂ, ಗರುಡ ಪುರಾಣ, ಉಪನಿಷತ್ತುಗಳಲ್ಲೂ
ಅಂತಿಮ ಪ್ರವಾದಿ ನಾವೇನು ಅಂತಿಮ ಪ್ರವಾದಿ ಅಂತೇಳಿ ವಿಶ್ವಾಸ ಬಿಡ್ತೀವಲ್ಲ ಅವರ ಹೆಸರು ಮತ್ತು ಅವರಿಗೆ ಹೋಲಿಕೆ ಆಗುವಂತ ಎಲ್ಲ ಲಕ್ಷಣಗಳು ಆ ಧರ್ಮ ಗ್ರಂಥಗಳಲ್ಲಿ ಹಿಂದಿನ ಗ್ರಂಥಗಳಲ್ಲಿ ಬಂದಿರೋದ್ರಿಂದ ನಾವು ಇದನ್ನ ಜನತೆಗೆ ತಲುಪಿಸುವಂತ ಹೊಣೆಗಾರಿಕೆ ಮಹತ್ತರವಾದಂತ ಕರ್ತವ್ಯ ನಮ್ಮದು ಅಂತೇಳಿ ಭಾವಿಸಿ ನಾವು ಈ ಕಾರ್ಯವನ್ನ 1948ರಿಂದಲೂ ಬೇರೆ ಬೇರೆ ರೀತಿಯಲ್ಲಿ ಸಮಾಜದ ಎಲ್ಲ ಧರ್ಮದವರನ್ನ ಸೇರಿಸಿ ನಾವು ಒಳಿತಿನ ಜೊತೆಗೆ ಈ ಧರ್ಮದ ಒಂದು ಅಪನಂಬಿಕೆ ದೂರ ಆಗ್ಬೇಕು, ಪರಸ್ಪರ ಮನಸ್ಸುಗಳು ಹೃದಯಗಳು ಬೆರೆತು ಕೆಲಸ ಮಾಡಬೇಕು, ಜೀವನ ನಡೆಸಬೇಕು ಅನ್ನುವಂತಹ ಉದ್ದೇಶದಿಂದ ಮಹತ್ತರವಾದಂತ ಉದ್ದೇಶದಿಂದ ಈ ಸಾರ್ವಜನಿಕ ಕನ್ನಡದಲ್ಲಿ ಕುರಾನ್ ಪ್ರವಚನ ಮತ್ತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ಮತ್ತು ಸಂದೇಶ ಎಲ್ಲ ಸ್ವಾಮೀಜಿಗಳನ್ನ ವಿವಿಧ ಧರ್ಮದ ವಿದ್ವಾಂಸರನ್ನ ಚರ್ಚೆಯ ಮೂಲಕ ಪ್ರವಚನಗಳ ಮೂಲಕ ಉಪನ್ಯಾಸಗಳ ಮೂಲಕ ಗೋಷ್ಠಿಯಲ್ಲಿ ಸೈಯದ್ ಅನ್ವರುಲ್ಲಾ ಹಕ್, ಸುಹೇಲ್, ನಜೀರ್ ಅಹ್ಮದ್, ಅನೀಸ್ ರೆಹಮಾನ್, ಜಮೀರ್, ಅಹಮದುಲ್ಲಾ ಇನ್ನಿತರರು ಹಾಜರಿದ್ದರು. ಸಾಗರದ ಪ್ರತಿಷ್ಠಿತ ಗಣಪತಿ ಬ್ಯಾಂಕ್ ಅಧ್ಯಕ್ಷರಾಗಿ ಆರ್ ಶ್ರೀನಿವಾಸ್ ಮೇಸ್ತ್ರಿ, ಉಪಾಧ್ಯಕ್ಷರಾಗಿ ವಿ ಶಂಕರ್ ಅವಿರೋಧವಾಗಿ ಗುರುವಾರ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ ಗಜಾನನ ಜೋಯ್ಸ್, ಸರಸ್ವತಿ ನಾಗರಾಜ್, ಮಧುಮಾಲತಿ, ದೇವೇಂದ್ರಪ್ಪ, ಕೃಷ್ಣಮೂರ್ತಿ ಭಂಡಾರಿ, ವಿನಾಯಕ್ ರಾವ್, ರಮೇಶ್, ಡಿಶ್ ಗುರು, ಲಲಿತಾಂಬಿಕಾ ಇನ್ನಿತರರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.